ಡಾಕ್ಟರ್ ಸುಧಾಕರ್. ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ಕು ಬಿಳಿ ಬಣ್ಣದ ಬಗ್ಗೆ, ಅಂದರೆ ವೈಟ್ ಕಲರ್. ಈ ಬಿಳಿ ಬಣ್ಣ ಯಾವುದರ ಒಂದು ಸಂಕೇತಪ್ಪ ಅಂದ್ರೆ ಒಂದು ಪ್ಯೂರಿಟಿ, ಒಂದು ಗುಡ್ನೆಸ್, ಇದರ ಒಂದು ಸಂಕೇತ. ಹಾಗಾಗಿ ಈ ಬಿಳಿ ಬಣ್ಣದಲ್ಲಿರುವಂಥ ಆಹಾರ ಪದಾರ್ಥಗಳನ್ನು ತಗೊಂಡ್ರೆ ನಮಗೆ ಯಾವೆಲ್ಲ ಒಂದು ಆರೋಗ್ಯಕರ ಪ್ರಯೋಜನಗಳಿದೆ ಅಂತ ನೋಡೋಣ. ಮೊದಲನೇದಾಗಿ ಬಿಳಿ ಬಣ್ಣದ ಪದಾರ್ಥಗಳು ಯಾವ್ಯಾವ ಆಹಾರ ಪದಾರ್ಥಗಳಪ್ಪ ಅಂತಂದರೆ, ಕಾಮನ್ ಆಗಿ ನಾವು ಯೂಸ್ ಮಾಡೋದು ಬೆಳ್ಳುಳ್ಳಿ, ಆಮೇಲೆ ಬಿಳಿ ಈರುಳ್ಳಿ, ಆಮೇಲೆ ಆಲೂಗಡ್ಡೆ, ಆಮೇಲೆ ಹೂಕೋಸು ಮತ್ತು ಅಣಬೆ ಮತ್ತು ಕ್ಯಾಬೇಜು, ಇವುಗಳನ್ನು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ಈ ಬಿಳಿ ಪದಾರ್ಥಗಳಿಂದ ತಗೊಳ್ಳೋದ್ರಿಂದ ನಮಗೇನು ಹೆಲ್ತ್ ಬೆನಿಫಿಟ್ಸ್ ಇದೆಯಪ್ಪ ಅಂತ ನೋಡೋಣ. ಮೇನಾಗಿ ಮೈಕ್ರೋನ್ಯೂಟ್ರಿಯೆಂಟ್ಸು ಏನೇನಿದೆ ಅಂತ ನೋಡೋಕೆ ಹೋದರೆ, ಒಂದು ಮ್ಯಾಗ್ನೀಷಿಯಮ್ ಇದೆ, ವಿಟಮಿನ್ ಇ ಇದೆ, ವಿಟಮಿನ್ B3 ಇದೆ, ಆಮೇಲೆ ಫ್ಲವನಾಯ್ಡ್ಸ್ ಇದ್ದಾವೆ, ಹೆಲಿಸಿನ್ ಅಂತಿದೆ. ಈ ಥರ ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳು ಈ ಬಿಳಿ ಆಹಾರ ಪದಾರ್ಥಗಳಿಂದ ನಮಗೆ ಸಿಗ್ತವೆ. ಆಮೇಲೆ ಇವುಗಳನ್ನು ತಿಂತಾ ಹೋದರೆ ನಮಗೇನೆಲ್ಲ ಲಾಭ ಅಂತ ನೋಡೋಕೆ ಹೋದರೆ, ಈ ಫ್ಲವನಾಯ್ಡ್ಸ್ಗಳು ಮತ್ತು ಎಲಿಸಿನಪ್ಪ ಅಂತಂದರೆ ಇದು ಕಾಮನ್ ಆಗಿ ಈ ಬೆಳ್ಳುಳ್ಳಿ ಸ್ಮೆಲ್ ಇದೆ ನೋಡಿ, ಇದರಿಂದನೇ ಆಗಿರುತ್ತೆ ಒಂದು ಎಲಿಸಿನ್ ಅಂತಂದು. ಇವುಗಳು ಯಾವ ಥರ ಯೂಸ್ ಆಗ್ತಾವಪ್ಪ ಅಂತಂದರೆ, ಒಂದು ಆ್ಯಂಟಿ ಬ್ಯಾಕ್ಟೀರಿಯಲ್ಲು, ಆ್ಯಂಟಿ ವೈರಲ್ಲು, ಅಂದರೆ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡ್ತವೆ ಮತ್ತು ವೈರಸ್ಗಳ ವಿರುದ್ಧ ಹೋರಾಡ್ತವೆ. ಅಂಥ ಗುಣಲಕ್ಷಣಗಳನ್ನು ಈ ಒಂದು ಬಿಳಿ ಆಹಾರ ಪದಾರ್ಥಗಳು ಹೊಂದಿರ್ತವೆ. ಅದರ ಜೊತೆಗೆ ಇಮ್ಯುನಿಟಿ ಬೂಸ್ಟರ್ ಅಂತಲೂ ಹೇಳ್ಬೋದು. ಆಮೇಲೆ ಈ ಆಹಾರ ಪದಾರ್ಥಗಳು ತಗೊಳ್ಳೋದ್ರಿಂದ ಯಾರಿಗೆ ಒಂದು ರಿಸ್ಕ್ ಇರುತ್ತೆ, ಅಂದರೆ ಒಂದು ಹಾರ್ಟ್, ಅಂದರೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಬರುತ್ತಲ್ಲ, ಅಂಥ ಒಂದು ಯಾರು ರಿಸ್ಕ್ ಫ್ಯಾಕ್ಟ್ರಲ್ಲಿ ಇರುತ್ತೆ ಅಂಥವ್ರನ್ನ ಈ ಬಿಳಿ ಆಹಾರ ಪದಾರ್ಥಗಳು ಅದರಿಂದ ದೂರ ಮಾಡ್ತವೆ. ಅದ್ರ ಜೊತೆಗೆ ಮತ್ತು ಒಂದು ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡ್ತವೆ. ಅದ್ರ ಜೊತೆಗೆ ನಾವು ಬೋನ್ಸ್ನ ಸ್ಟ್ರಾಂಗ್ ಮಾಡ್ತವೆ ಮತ್ತು ಒಂದು ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್ನ ಕಡಿಮೆ ಮಾಡ್ತವೆ. ಅದಾದ ನಂತರ ಈ ಬಿಳಿ ಆಹಾರ ಪದಾರ್ಥಗಳು ನಾವು ತಗೊಳ್ತಾ ಇರೋದ್ರಿಂದ ಕಾಮನ್ ಆಗಿ ತುಂಬ ಒಳ್ಳೆಯದಪ್ಪ ಅಂತಂತಂದರೆ, ಬೇಡವಾದ ಸೆಲ್ಗಳು ನಮ್ಮ ದೇಹದಲ್ಲಿರ್ತವೆ. ಆ ಸೆಲ್ಗಳು ಏನು ಮಾಡ್ತಾವಪ್ಪ ಅಂದರೆ ನಮ್ಮ ಸೆಲ್ಗಳನ್ನು ಡ್ಯಾಮೇಜ್ ಮಾಡ್ತವೆ. ನಮ್ಮ ಒಳ್ಳೆಯ ಸೆಲ್ಗಳನ್ನು ಅವು ಡ್ಯಾಮೇಜ್ ಮಾಡ್ತಾ ಇರ್ತವೆ. ಅಂಥದ್ದನ್ನು ಇವುಗಳು ಒಂದು ಏನಪ್ಪ ಅಂದರೆ ಫ್ರೀ ರ್ಯಾಡಿಕಲ್ ಡ್ಯಾಮೇಜನ್ನು ಕೂಡ ಇವು ಕಮ್ಮಿ ಮಾಡ್ತವೆ. ಹಾಗಾಗಿ ಕಾಮನ್ ಆಗಿ ಇದರಲ್ಲಿ ಮೇನಾಗಿ ಹೇಳ್ಬೇಕಪ್ಪ ಅಂತಂದರೆ, ಹಾರ್ಟ್ ರಿಸ್ಕ್ ಇರೋವಂಥವ್ರು, ಆಮೇಲೆ ಬೋನ್ಗಳು ಆಸ್ಟಿಯೋಪೊರೋಸಿಸ್ ರಿಸ್ಕ್ ಇರೋವಂಥವ್ರು, ಆಮೇಲೆ ಇಮ್ಯುನಿಟಿ ಕಮ್ಮಿ ಇರೋವಂಥವ್ರು, ಆಮೇಲೆ ಅದ್ರ ಜೊತೆಗೆ ನಾವು ಹೇಳೋದಾದರೆ ಇವಾಗ ಏನು ಹೇಳಿದ್ವಲ್ಲ ಬ್ಲಡ್ ಕೊಲೆಸ್ಟ್ರಾಲ್ ಕಮ್ಮಿ ಆಗುವಂಥದ್ದು, ಇವುಗಳನ್ನೆಲ್ಲ ಈ ವೈಟ್ ಆಹಾರ ಪದಾರ್ಥಗಳು ತಿನ್ನೋದ್ರಿಂದ ನಮಗೆ ಸಿಗುತ್ತೆ. ಹಾಗಾಗಿ ದಿನನಿತ್ಯ ವೈಟ್ ಆಹಾರ ಪದಾರ್ಥಗಳನ್ನ ಬಳಸೋದು ತುಂಬ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.